ಇಲ್ಲೊಂದು ಕ್ವೆಶನ್ ಇದೆ ನೋಡಿ, ದ ವ್ಯಾಲ್ಯೂ ಆಫ್ ಈ ಒಂದು ನ್ಯೂಮರಿಕಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಬೋಡಮಸ್ ಲೆಕ್ಕ ಇದು. ಇಲ್ಲಿ ಬೋಡಮಸ್ ಲೆಕ್ಕ ಅಂತಂದರೆ ನಮಗೆ ಬ್ರ್ಯಾಕೆಟು ಸೈನ್ಸು ಇರುತ್ತೆ. ಫಸ್ಟ್ ಏನು ಮಾಡಬೇಕು, ನಾವು ಬ್ರ್ಯಾಕೆಟಲ್ಲಿ ಇರುವಂಥದ್ದನ್ನು ಸಿಂಪ್ಲಿಫೈ ಮಾಡಬೇಕು. ಆನಂತರ ಬೇರೆದಕ್ಕೆ ಹೋಗಬೇಕಾಗತ್ತೆ ಮ್ಯಾಥಮೆಟಿಕಲ್ ಆಪರೇಷನ್ಸಲ್ಲಿ. ಅದಕ್ಕೆ ಫಸ್ಟು ನಾನು ಬರ್ಕೊಂಡಿದ್ದೀನಿ ನೋಡಿ, ಕೊಟ್ಟಿರುವಂತಹ ಒಂದು ಪ್ರಾಬ್ಲಮ್ನ ಬರ್ಕೊಳ್ಬೇಕು. ಆನಂತರ ಬ್ರ್ಯಾಕೆಟ್ ಒಳಗೆ ಏನೇನಿದೆಯೋ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಇಟ್ಕೊಂಬಿಟ್ರೆ ತುಂಬ ಈಸಿಯಾಗಿಬಿಡತ್ತೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಾಬ್ಲಮಲ್ಲಿ 4 -20/4 ಇದೆ. ಸೊ ಹಾಗಾಗಿ 5 ನಾನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಬಿಟ್ಟಿದ್ದೀನಿ. ಸೈನ್ ಯಾವಾಗಲೂ ಮೈನಸ್ ಇದೆ, ದೊಡ್ಡದ್ರ ಹಿಂದೆ ಯಾವುದಿರುತ್ತೋ ಸೈನು ಅದನ್ನು ನಾವು ಮಾಡ್ಕೋಬೇಕು. ಇಲ್ಲಿ 20 ಹಿಂದ್ಗಡೆ ಮೈನಸ್ ಇದೆ, ಸೊ -5 ಬರುತ್ತೆ. ಆನಂತರ ಇದನ್ನು ಹಾಗೆ ಇಳಿಸ್ಕೊಂಡಿದ್ದೀನಿ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ದೀನಿ. 3 × 6 = 18, -1 ಹಾಗೆ ಬರ್ಕೊಂಡಿದ್ದೀನಿ. ಸೈನ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 2s are 10. ಇಲ್ಲಿ 18 - 1 is 17. ಸೊ 10 + 10 + 17 ಆಗುತ್ತೆ 27 ಆನ್ಸರು. ಹಾಗಾಗಿ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್.